ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಬೈ ಎಲೆಕ್ಷನ್ ದೊಡ್ಡ ಮಟ್ಟದ ರಾಜಕೀಯ ವಿಪ್ಲವವನ್ನ, ರಾಜಕೀಯ ತಲ್ಲಣವನ್ನ ಹುಟ್ಟು ಹಾಕ್ತಾ ಇದೆ. ಅದರಲ್ಲೂ ಆಡಳಿತಾರೂಢ ಕಾಂಗ್ರೆಸ್ಗೆ ಒಂದು ರೀತಿಯ ನುಂಗಲಾರದ ತುಪ್ಪವಾಗಿ ಪರಿಣಮಿಸಿಬಿಟ್ಟಿದೆ. ಬಿಜೆಪಿಯಲ್ಲೂ ಕೂಡ ಒಂದಷ್ಟು ಗೊಂದಲಗಳಿವೆ. ಆದರೆ ವಿಪಕ್ಷವಾಗಿರ್ತಕ್ಕಂಥ, ವಿರೋಧ ಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಸದ್ಯಕ್ಕೆ ತನ್ನ ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡಿಟ್ಟಿದೆ. JDSದು ಸದ್ಯಕ್ಕೆ ಯಾವ ಸದ್ದು ಇಲ್ಲ. ಆದರೆ ಇದೆಲ್ಲಕ್ಕಿಂತ ಹೊರತಾದ ಬ್ರೇಕಿಂಗ್ ನ್ಯೂಸ್, ಶೇಕಿಂಗ್ ನ್ಯೂಸ್ ಏನು ಅಂತಂದ್ರೆ, ಯಾವ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪನವರು ನಿರಂತರವಾಗಿ ಗೆಲ್ಲುತ್ತಾ ಬಂದಿದ್ರು, ಅದು ಕಾಂಗ್ರೆಸ್ನ ಭದ್ರಕೋಟೆ ಅಂತ ಅನ್ನಿಸ್ಕೊಂಡಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಅಲ್ಪಸಂಖ್ಯಾತ ಮುಸಲ್ಮಾನ್ ಬಾಂಧವರ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ, ಅಲ್ಲಿನ ಅಭ್ಯರ್ಥಿಗೆ ಫಿಕ್ಸ್ ಆಗಿಬಿಟ್ಟಿದ್ವು. ಈಗ ಅಲ್ಲಿ ರಿವರ್ಸ್ ಆಗಿರ್ತಕ್ಕಂಥ ಸುದ್ದಿ ಬರ್ತಾ ಇದೆ. ಏನಪ್ಪ ಅಂತಂದರೆ, ಒಂದು ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಟಿಕೆಟನ್ನು ಅಲ್ಪಸಂಖ್ಯಾತ ಮುಸಲ್ಮಾನ್ ನಾಯಕರಿಗೆ ಕೊಡಲಿಲ್ಲ ಅಂದರೆ ಇಡೀ ಮುಸಲ್ಮಾನ್ ನಾಯಕರು ಮತ್ತು ಸಮುದಾಯ BJPಗೆ ಸಪೋರ್ಟ್ ಮಾಡುತ್ತೆ ಅನ್ನುವಂಥ ಒಂದು ಸ್ಫೋಟಕ ಸುದ್ದಿ ಈಗ ಹೊರಗಡೆ ಬರ್ತಾ ಇದೆ. ಈ ಕುರಿತ ಅಪ್ಡೇಟನ್ನು ನಾನು ನಿಮಗೆ ಇವತ್ತಿನ ಎಕ್ಸ್ಪ್ಲೇನರಲ್ಲಿ ನಾನು ಕೊಡ್ತೇನೆ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ನಾನು ಹಬೀಬ್ ದಂಡಿ. ಹೈಕಮಾಂಡ್ ನಾವು ಕೇಳಿದೀವಿ, ಬಹಳ ಜನ ಅಲ್ಪಸಂಖ್ಯಾತರು ಬಂದು ಶಾಮನೂರು ಶಿವಶಂಕರಪ್ಪ ಇರುವಾಗ ಇದನ್ನ ಕೊನೆ ಚುನಾವಣೆ ಅದಾದ್ಮೇಲೆ ಅಲ್ಪಸಂಖ್ಯಾತರಿಗೆ ನಾನೇ ನಿಲ್ಸಿ ಗೆಲ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರಂತೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ, ದಾವಣಗೆರೆ ಉತ್ತರ ಕ್ಷೇತ್ರ, ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರದು ಒಂದು ರೀತಿಯ ಆಧಿಪತ್ಯ ಮತ್ತು ಬಿಗಿ ಹಿಡಿತ ಇರತಕ್ಕಂಥದ್ದು ಅಲ್ವಾ. ಅದರಲ್ಲೂ ದಾವಣಗೆರೆ ನಗರದಲ್ಲಿ ಅವರು ಬೇರೆ ಪಕ್ಷದ ಅಭ್ಯರ್ಥಿಗಳಿಗೆ ಬಿಟ್ಟುಕೊಟ್ಟು ಸೋತಿದ್ದಕ್ಕಂಥ ಉದಾಹರಣೆಗಳೇ ಇಲ್ಲವೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಇದೆ. ಆದರೆ ಈಗ ಸದ್ಯಕ್ಕೆ ಯಾವಾಗ SS ಅಂದರೆ ಶಾಮನೂರು ಶಿವಶಂಕರಪ್ಪನವರು ನಿಧನರಾಗಿ ಈಗ ಅಲ್ಲಿ ಬೈ ಎಲೆಕ್ಷನ್ ಅನೌನ್ಸ್ ಆಗಿಬಿಡ್ತೋ, ಅಲ್ಲಿ SS ಕುಟುಂಬ ಅಂದರೆ ಶಾಮನೂರು ಕುಟುಂಬ, SS ಮಲ್ಲಿಕಾರ್ಜುನ್ ಮತ್ತು ಅಲ್ಪಸಂಖ್ಯಾತ ನಾಯಕರಾಗಿರ್ತಕ್ಕಂಥ ಇತರೆ ನಾಯಕರ, ಮುಸಲ್ಮಾನ್ ನಾಯಕರ ನಡುವೆ ದೊಡ್ಡ ಕಂದಕ ಶುರುವಾಗ್ಬಿಟ್ಟಿದೆ. ಇದೇ ಕಂದಕ ಈಗ ಕಾಂಗ್ರೆಸ್ಸಿಗೆ ದೊಡ್ಡ ಮಟ್ಟದ ತಲೆನೋವು ತಂದಿರತಕ್ಕಂಥದ್ದು. ಈಗ ಹಠ ಬಿಡದೆ SS ಮಲ್ಲಿಕಾರ್ಜುನ್ ತಮ್ಮ ಮಗ ಆಗಿರ್ತಕ್ಕಂಥ ಮಿಥುನ್ಗೆ ಶಾಮನೂರ್ಗೆ ಕೊಡಬೇಕು ಅನ್ನುವಂಥ ಒಂದು ಮಾತನ್ನ, ಸಮರ್ಥ ಶಾಮನೂರ್ಗೆ ಕೊಡಬೇಕು ಅನ್ನುವಂಥ ಮಾತನ್ನ ಅವರು ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ಟಿರ್ತಕ್ಕಂಥದ್ದು. ಈ ಹಂತದಲ್ಲಿ ಇಲ್ಲಿಲ್ಲ, ಶಾಮನೂರು ಶಿವಶಂಕರಪ್ಪನವರು ನಮಗೆ ಒಂದು ಪ್ರಾಮಿಸ್ ಮಾಡಿದ್ರು, ನಾನು ಇರೋವರೆಗೂ ಕಂಟೆಸ್ಟ್ ಮಾಡಿ ಅದಾದ್ಮೇಲೆ ಮುಸಲ್ಮಾನರು ಮಾಡಿ ಅಂತ ಹೇಳ್ತಾ ಇದ್ರು. ಅಲ್ಲದೆ ಕೊನೆ ಚುನಾವಣೆಯಲ್ಲಿ, ಮೊನ್ನೆ ನಡೆದ 23ರ ಚುನಾವಣೆಯಲ್ಲಿ ಮುಂದಿನ ಚುನಾವಣೆ ಒಬ್ಬ ಮುಸಲ್ಮಾನ್ ಅಭ್ಯರ್ಥಿಯನ್ನ ನಾನು ಇಲ್ಲಿ ನಿಲ್ಲಿಸ್ತೇನೆ, ಇದು ನನ್ನ ಅಂತಿಮ ಎಲೆಕ್ಷನ್, ನೀವು ನನಗೆ ಸಪೋರ್ಟ್ ಮಾಡಿ ಅನ್ನುವಂಥ ಮಾತನ್ನು ಕೊಟ್ಟಿದ್ರು. ಹಾಗಾಗಿ ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಕೊಡಿ ಅನ್ನುವಂಥ ಪಟ್ಟು ಅವರದು. ಈ ಕುರಿತಂತೆ ಈಗಾಗಲೇ ಜಮೀರ್ ಅಹಮದ್ ಮತ್ತು ಮಲ್ಲಿಕಾರ್ಜುನ್ ನಡುವೆ ದೊಡ್ಡ ಮಟ್ಟದ ಹಗ್ಗಜಗ್ಗಾಟ, ಮಾತು ಪ್ರತಿಮಾತು, ಏಟು ಎದುರೇಟು ನಡೆದು ಬಿಟ್ಟಿದೆ. ಆದರೆ ಈಗ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಶಾಮನೂರು ಶಿವಶಂಕರಪ್ಪನವರ ಮನೆತನದ ಕಡೆಗೆ, SS ಮಲ್ಲಿಕಾರ್ಜುನ ಕಡೆಗೆ ವಾಲ್ತಾ ಇದೆ. ಅವರಿಗೆ ಟಿಕೆಟ್ ಕನ್ಫರ್ಮ್ ಅನ್ನುವಂಥ ಮಾತುಗಳು ಕೇಳಿ ಬಂದಿರತಕ್ಕಂಥ ಈ ಹೊತ್ತಲ್ಲಿ ಸಿಡಿದೆದ್ದಿರ್ತಕ್ಕಂಥ ಅಲ್ಲಿನ ಅಲ್ಪಸಂಖ್ಯಾತ ನಾಯಕರು ದೊಡ್ಡ ಮಟ್ಟದಲ್ಲಿ ಯಾವುದೇ ಕಾರಣಕ್ಕೆ ಶಾಮನೂರು ಶಿವಶಂಕರಪ್ಪರನ್ನ ಗೆಲ್ಲಿಸೋದು ಬೇಡ, ಕಳೆದ 1993-94 ಇಂದ ಆ ಶಾಮನೂರು ಮನೆತನವನ್ನೇ ಗೆಲ್ಲಿಸ್ಕೊಂಡು ಬರ್ತಾ ಇದ್ದೀವಿ, ನಮ್ಮ ಒಂದು ತ್ಯಾಗಕ್ಕೆ ಬೆಲೆನೇ ಇಲ್ವಾ, ಹಾಗಾಗಿ ಈ ಬಾರಿ ನಾವು ಸಮರ್ಥ ಶಾಮನೂರು ಇದ್ದಾರಲ್ಲ ಅವ್ರನ್ನ, ಅಥವಾ ಇನ್ಯಾವುದೇ ಕಾಂಗ್ರೆಸ್ ಅಭ್ಯರ್ಥಿನ ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಟಿಕೆಟ್ ಕೊಡದೇ ಇದ್ರೆ ಅವ್ರನ್ನ ಗೆಲ್ಲಿಸೋದೇ ಬೇಡ, ನಾವು ಬೇಕಿದ್ರೆ BJPಗೆ ವೋಟ್ ಹಾಕ್ತೀವಿ ಅನ್ನುವಂಥ ಒಂದು ಮಾತನ್ನು ಆಡ್ಬಿಟ್ಟಿದ್ದಾರೆ. ಹಾಗಾಗಿ ಅಲ್ಲಿರ್ತಕ್ಕಂಥ MLC ಅಬ್ದುಲ್ ಜಬ್ಬಾರ್ ಇದ್ದಾರೆ, ಕಾಂಗ್ರೆಸ್ನ MLC ಅಬ್ದುಲ್ ಜಬ್ಬಾರ್, ಇವರು BJP ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ಒಂದು ವೇಳೆ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡದೇ ಇದ್ರೆ ಅವರು ತಾವು ಮತ್ತು ತಮ್ಮ ಹಿಂದೆ ಇರ್ತಕ್ಕಂಥ ಸಮಸ್ತ ಮತಗಳನ್ನು BJPಗೆ ಕೊಡ್ತಾರೆ ಅನ್ನುವಂಥ ಒಂದು ದೊಡ್ಡ ಬಾಂಬ್ ಅಲ್ಲಿ ಬ್ಲಾಸ್ಟ್ ಆಗ್ಬಿಟ್ಟಿದೆ. ನಾವು ಏನಾದ್ರು ಮಾಡಿ ತಗೊಂಡ್ರೆ ಮುಂದೆ ಯಾರೊಬ್ರು ಆಗ್ತಾರೆ ಅಂತ ಇಷ್ಟೇ ನನಗೆ. ಮತ್ತೆ ಏನೇನಿಲ್ಲ, ನನಗೇನು ವ್ಯತ್ಯಾಸ ಅಲ್ಲ. ಈ ಚೇರಿಂದ ಆ ಚೇರಿಗೆ ಹೋಗ್ತೀನಷ್ಟೇ, ಈ ಹಾಲಿಂದ ಪಕ್ಕದ ಅಲ್ಲಿರ್ತಕ್ಕಂಥ ಒಂದಷ್ಟು ಸೈಯದ್ ಖಾಲಿದ್ ಅನ್ನುವಂಥ ಒಂದಷ್ಟು ಮುಖಂಡರು ಕೂಡ ಅವರು ಮುಸಲ್ಮಾನ್ ಅಭ್ಯರ್ಥಿಗೆ ಕೊಡದೇ ಇದ್ದರೆ BJPಗೆ ಸಪೋರ್ಟ್ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿಬಿಟ್ಟಿದ್ದಾರೆ. ಇದಲ್ಲದೆ ದಾವಣಗೆರೆಯಲ್ಲಿ ಈಗಾಗಲೇ ಶಾಮನೂರು ಕುಟುಂಬಕ್ಕೆ ಕೊಡದೇ ಇದ್ದರೆ ಅಲ್ಲಿ ಶಿವಗಂಗಾ ಶ್ರೀನಿವಾಸ್ ಅಂತ, ಶಿವಗಂಗಾ ಬಸವರಾಜ್ ಅವರು ಚನ್ನಗಿರಿ ಶಾಸಕ ಇದ್ದಾರಲ್ಲ ಕಾಂಗ್ರೆಸ್, ಅವ್ರ ಅಣ್ಣಕ್ಕೆ ಕೊಡಬೇಕು ಅನ್ನುವಂಥ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಇದ್ರ ಜೊತೆಗೆ ಶ್ರೀನಿವಾಸ ದಾಸಕರಿಯಪ್ಪ ಮತ್ತು GB ಅಜಯ್ ಕುಮಾರ್ ಅನ್ನುವಂಥವ್ರು ಇದ್ದಾರೆ. ಜೊತೆಗೆ
ಹಾಗೆ ಒಂದಷ್ಟು ಜನ ಅಭ್ಯರ್ಥಿಗಳು ಇರತಕ್ಕಂಥದ್ದು. ಹಾಗಾಗಿ ಈಗ ನೋಡಿ, ಅಲ್ಲಿ ಸುಮಾರು 70,000 to 80,000 ಜನ ಅಲ್ಪಸಂಖ್ಯಾತ ಮತದಾರರಿದ್ದಾರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ಒಂದು ವೇಳೆ ಅಲ್ಲಿಗೆ ಎಲ್ಲಿ ಶಿಗ್ಗಾವಿಯಲ್ಲಿ ಮುಸಲ್ಮಾನ್ ಅಭ್ಯರ್ಥಿಗೆ ಕೊಟ್ಟು ಗೆಲ್ಲಿಸ್ಕೊಂಡು ಬಂದ್ರಲ್ಲ, ಹಾಗೆ ಅತಿ ಹೆಚ್ಚು ಮತದಾರರಿರ್ತಕ್ಕಂಥ ದಾವಣಗೆರೆ ದಕ್ಷಿಣದಲ್ಲಿ ಮುಸಲ್ಮಾನ್ ಅಭ್ಯರ್ಥಿಗೆ ಕೊಡದೇ ಇದ್ದರೆ ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ, ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೀವಿ ಅನ್ನೋಂಥ ಒಂದು ಮಾತನ್ನ ಹೇಳಿಬಿಟ್ಟಿದ್ದಾರೆ. ಇದು ಈಗ ಕಾಂಗ್ರೆಸ್ಗೆ ನುಂಗಲಾರದ ತುಪ್ಪವಾಗಿ ಪರಿಣಮಿಸಿಬಿಟ್ಟಿದೆ. ಏನಾಗ್ಬೋದು ಹಾಗಾದರೆ ಅಂತ ನೋಡ್ತಾ ಹೋದರೆ, ಈಗಾಗಲೇ ನೋಡಿ ಕಾಂಗ್ರೆಸ್ನ 2 ಕ್ಷೇತ್ರಗಳನ್ನು ಅಂದರೆ ಬಾಗಲಕೋಟೆಯಲ್ಲೂ ಕೂಡ ಒಂದು ರೀತಿ ಭಿನ್ನಮತ ಇರತಕ್ಕಂಥದ್ದು, ದಕ್ಷಿಣದಲ್ಲೂ ಭಿನ್ನಮತ ಇರತಕ್ಕಂಥದ್ದು, ದಾವಣಗೆರೆ ದಕ್ಷಿಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಎಸ್ ಮಲ್ಲಿಕಾರ್ಜುನ್ ಅವರ ಹಠಕ್ಕೆ ಕಾಂಗ್ರೆಸ್ ಏನಾದರೂ ಮಣೆ ಹಾಕಿದರೆ, ಯಾಕಂದರೆ ಈಗಾಗಲೇ ಅಲ್ಲಿ ಎಸ್ ಮಲ್ಲಿಕಾರ್ಜುನ್ ಸ್ವತಃ ಶಾಸಕರಾಗಿದ್ದಾರೆ, ಸಚಿವರಾಗಿದ್ದಾರೆ, ಅವರ ಪತ್ನಿಯಾಗಿರ್ತಕ್ಕಂಥ ಪ್ರಭಾ ಮಲ್ಲಿಕಾರ್ಜುನ್ MP ಆಗಿದ್ದಾರೆ, ಸಂಸದರಾಗಿದ್ದಾರೆ. ಹಾಗಾಗಿ ಈಗ ಮತ್ತೆ 3ನೇ ಟಿಕೆಟ್ ಅವ್ರಿಗೆ ಬೇಡ, ಯಾಕಂದರೆ ಯಾವಾಗಲೂ ದಲಿತರು ಮತ್ತು ಮುಸಲ್ಮಾನರು ಕಾಂಗ್ರೆಸ್ನ ಅಘೋಷಿತ ಮತದಾರರು ಅವ್ರನ್ನ ಕಳ್ಕೊಳ್ಳೋದು ಬೇಡ ಅನ್ನುವಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಬರುತ್ತಾ, ಅಥವಾ ಮಲ್ಲಿಕಾರ್ಜುನ್ ಅವರ ಈ ಕಡೆ ಮಲ್ಲಿಕಾರ್ಜುನ್ ಕೂಡ ಸಿಡಿದು ಬೀಳುವಂಥ ಸಾಧ್ಯತೆ ಇದೆ, ಟಿಕೆಟ್ ಸಿಗದೇ ಇದ್ದರೆ ಅವರು ಕೂಡ BJP ಅಭ್ಯರ್ಥಿಗೆ ಸಪೋರ್ಟ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಇಲ್ಲಿ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಕೊಟ್ಟರು ಅನುಕೂಲ ಆಗುವಂಥದ್ದು BJPಗೆ, ಯಾಕಂದರೆ ಮಲ್ಲಿಕಾರ್ಜುನ್ ಕೊಡಲಿಲ್ಲ ಅಂದರೆ ಅವರು ಲಿಂಗಾಯತ ಅಭ್ಯರ್ಥಿ BJP ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾರೆ ಇಂಡೈರೆಕ್ಟ್ ಆಗಿ, ಈ ಕಡೆ ಅಲ್ಪಸಂಖ್ಯಾತರಿಗೆ ಕೊಡಲಿಲ್ಲ ಅಂದರೆ ಅಲ್ಪಸಂಖ್ಯಾತರ ಎಲ್ಲರೂ ಸೇರಿಕೊಂಡು BJP ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಒಂದು ರೀತಿ ಟ್ರಯಾಂಗಲ್ ಫೈಟ್ ಇದೆ BJP ಮತ್ತು ಕಾಂಗ್ರೆಸ್ನ 2 ಬಣಗಳ ನಡುವೆ. ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಕಾಂಗ್ರೆಸ್ ರಾಜ್ಯ ಘಟಕ ಮತ್ತು ಕೇಂದ್ರ ಹೈಕಮಾಂಡ್ ಜೊತೆಗೆ, ಅಲ್ಲಿ ಅದು ಕಾಂಗ್ರೆಸ್ದೇ ಕ್ಷೇತ್ರ ಆಗಿರೋದ್ರಿಂದ ಅಷ್ಟು ಈಸಿಯಾಗಿ ಬಿಟ್ಕೊಟ್ಟು ಬಿಡುತ್ತಾ, DK ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯನವರು ಈ ಸೋಲನ್ನು ಒಪ್ಕೊಳ್ತಾರಾ, ಅಲ್ಲಿ ಉಸ್ತುವಾರಿಯನ್ನು ಹೊತ್ಕೊಂಡಿರ್ತಕ್ಕಂಥ ಮಂಜುನಾಥ್ ಭಂಡಾರಿ ಆಗಿರಲಿ ಕಾರ್ಯಾಧ್ಯಕ್ಷರು, ಅಥವಾ ಸತೀಶ್ ಜಾರಕಿಹೊಳಿ ಆಗಲಿ ಇದನ್ನು ಸಾಲ್ವ್ ಮಾಡ್ತಾರಾ, ಅಲ್ಪಸಂಖ್ಯಾತರ ಮನವೊಲಿಸ್ತಾರಾ, ಅಥವಾ ಅಲ್ಪಸಂಖ್ಯಾತರಿಗೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡೋ ಹಾಗೆ ಮಲ್ಲಿಕಾರ್ಜುನ್ ಅವರ ಮನವೊಲಿಸಿ ಗೆಲ್ಲಿಸ್ಕೊಂಡು ಬರ್ತಾರಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಸಾಬೀತಾಗಲಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.